ಬೆಂಗಳೂರಿನಲ್ಲಿ ಏರ್ಪೋರ್ಟ್ನಿಂದ ಹೆಬ್ಬಾಳ ಫ್ಲೈಓವರ್ ಕಡೆಗೆ ಬರಬೇಕಾದ್ರೆ ಸರಣಿ ಅಪಘಾತ ಸಂಭವಿಸಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂತಹ ಅಪಘಾತ. ಒಬ್ಬರ ಪ್ರಾಣ ಹೋಗಿದೆ, ಇನ್ನಿಬ್ರು ಕ್ರಿಟಿಕಲ್ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಸದ ಲಾರಿಗೆ ಹಿಂಬದಿಯಿಂದ 12 ಚಕ್ರದ ಲಾರಿ ಡಿಕ್ಕಿ ಹೊಡೆದಿದೆ. ಈ ವೇಳೆ ಟ್ರಕ್ ಹಾಗೂ ಕಸದ ಲಾರಿ ಮತ್ತು ಕಾರಿನ ಮಧ್ಯೆ ಸರಣಿ ಅಪಘಾತ ಆಗಿದೆ. ಅಪಘಾತದಲ್ಲಿ ಕಸದ ಲಾರಿ ಚಾಲಕ ಫಯಾಜ್ ದುರ್ಮರಣಕ್ಕೆ ಈಡಾಗಿದ್ದಾರೆ. ರಸ್ತೆ ಮೇಲೆಯೇ ಪಲ್ಟಿ ಹೊಡೆದ ಕಲ್ಲು ತುಂಬಿದ ಟ್ರಕ್. ಅಪಘಾತದಲ್ಲಿ ಒಟ್ಟು 3 ವಾಹನಗಳಿಗೆ ಹಾನಿಯಾಯಿತು ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮೇಲ್ನೋಟಕ್ಕೆ ಈ 12 ಚಕ್ರದ ಲಾರಿನ ಚಲಾಯಿಸ್ತಾ ಇದ್ದ ಚಾಲಕನ ಅಜಾಗರೂಕತೆ, ನಿರ್ಲಕ್ಷ್ಯತನ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅಪಘಾತದ ತೀವ್ರತೆಯನ್ನ ಸೂಚಿಸ್ತಾ ಇದೆ ಬೆಳಗ್ಗೆ ಸಿಕ್ಕಿರುವಂತಹ ಗಾಡಿಗಳ ವಿಜುವಲ್ಸ್. ಕಂಪ್ಲೀಟ್ ಆಗಿ ಆ 3 ವಾಹನಗಳು ಕೂಡ ನಜ್ಜುಗುಜ್ಜಾಗಿರೋದನ್ನು ಗಮನಿಸ್ತಾ ಇದ್ದಾರೆ. ಮುಂದೆಗಡೆ ಯಾವ ಪಾರ್ಟು ಇಲ್ಲ ಅಲ್ಲಿ. ಇನ್ನೊಂದು ಕಡೆ ಕಾರ್ ಕೂಡ ನೋಡ್ತಾ ಇದ್ದೀರಾ. ಕಾರ್ನಲ್ಲಿ ಪಾಪ ಕ್ಯಾಬ್ ಚಾಲಕ ಹೇಳ್ತಾ ಇದ್ರು ಆಗಲೇ ನಮ್ಮ ಜೊತೆಗೆ ಮಾತಾಡಬೇಕಾದ್ರೆ, ಇಡೀ ಫ್ಯಾಮಿಲಿ ಇತ್ತಂತೆ. ಆ ಫ್ಯಾಮಿಲಿನ ಆತ ಸಮಯ ಪ್ರಜ್ಞೆನ ಮರೆದು ಹಿಂಬದಿ ಡಿಕ್ಕಿಯಿಂದ ಎಲ್ಲರನ್ನು ಕೂಡ ನಾನು ಕರ್ಕೊಂಡು ಬಂದೆ, ಸುರಕ್ಷಿತವಾಗಿ ಆಚೆ ಕರ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ದ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸಿಟಿ ಕಡೆ ಬರುವಂತಹ ಮಾರ್ಗದಲ್ಲಿ ಭೀಕರ ರಸ್ತೆ ಅಪಘಾತ ಒಂದು ಸಂಭವಿಸಿದೆ. ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿರುವಂತಹ ಘಟನೆ ನಡೆದಿರುವಂಥದ್ದು. ಕೊಡಗೇಳಿ ಫ್ಲೈಓವರ್ ಮೇಲೆ, ಏನು ಯಲಹಂಕದಿಂದ ಹೆಬ್ಬಾಳವರೆಗೂ ಫ್ಲೈಓವರ್ ಇದೆ. ಈ ಫ್ಲೈಓವರ್ ಮೇಲ್ಭಾಗದಲ್ಲಿ ನಡೆದಿರುವಂಥ ಅಪಘಾತ. ಈ ದೃಶ್ಯಗಳಲ್ಲಿ ಏನು ನೋಡ್ತಿದ್ದೀರಾ, ಇದು 12 ಚಕ್ರದ ಕಂಟೈನರ್ ಲಾರಿಯಲ್ಲಿ ಬೃಹತ್ ಗಾತ್ರದ ಕಲ್ಲುಗಳನ್ನು ಸಾಗಿಸಲಾಗ್ತಿತ್ತು. ನೋಡ್ತಿದ್ದೀರಾ ಮುಂಭಾಗದಲ್ಲಿ ಯಾವ ರೀತಿ ಜಖಮಾಗಿದೆ ಅಂತ. ಟೈರ್ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಟೈರ್ ಕೂಡ ಯಾವ ರೀತಿ ಅಂದರೆ ಚಾಲಕನ ನಿಯಂತ್ರಣ ತಪ್ಪಿ ಲಾರಿಗೆ ಗುದ್ದಿರುವಂಥದ್ದು. ಅಪಘಾತದಲ್ಲಿ ಸರಣಿ ಅಪಘಾತ ಆಗಿರುವಂಥದ್ದು. ಫ್ಲೈಓವರ್ ಮೇಲ್ಭಾಗದಲ್ಲಿ ನಿಂತಿದ್ದಂತಹ ಕಸದ ಲಾರಿಗೆ ಈ ಕಂಟೈನರ್ ಅಂದರೆ ಲೋಡ್ ತುಂಬ್ಕೊಬರ್ತಿದ್ದಂಥ ಕಂಟೈನರ್ ಬಂದು ಗುದ್ದಂಥ ರಭಸಕ್ಕೆ ಮುಂಭಾಗದಲ್ಲಿ ಲಾರಿ ಸಂಪೂರ್ಣವಾಗಿ ಜಖಮಾಗಿರೋದು ಕಾಣಿಸ್ತಿರುವಂಥದ್ದು. ಈ ಅಪಘಾತದಲ್ಲಿ ಕಸದ ಲಾರಿಯ ಚಾಲಕ ಏನಿದ್ದ ಫಯಾಜ್ ಅಹಮದ್ ಅಂತ ಆತ ಮೃತಪಟ್ಟಿರುವಂಥದ್ದು. ಜೊತೆಗೆ ಕಸದ ಲಾರಿಯ ಕ್ಲೀನರ್ ಏನಿದೆ ಮರ್ಫಜ್ ಅಂತ ಮತ್ತೊಬ್ಬ ಕ್ಲೀನರ್ ಇದ್ದ, ಆತನಿಗೆ ತಲೆಗೆ ಏಟಾಗಿ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಈಗ ಮೃತದೇಹವನ್ನು MS ರಾಮಯ್ಯ ಶವಾಗಾರಕ್ಕೆ ರವಾನೆ ಮಾಡಿರುವಂಥದ್ದು. ಅಂದರೆ ಬೆಳಗ್ಗೆ ಮಧ್ಯರಾತ್ರಿ ಆಗಿರೋದ್ರಿಂದ ದೊಡ್ಡ ಮಟ್ಟದ ಟ್ರಾಫಿಕ್ ಸಮಸ್ಯೆ ಆಗಿಲ್ಲ. ಈಗ ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ವಾಹನಗಳನ್ನು ತಂದು ತಮ್ಮ ಸ್ಟೇಷನ್ ಮುಂಭಾಗದಲ್ಲಿ ನಿಲ್ಲಿಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಮುಂಭಾಗದಲ್ಲಿ ಇನ್ನೊಂದು ಟಿಪ್ಪರ್ ಲಾರಿ ಕಸದ ಟಿಪ್ಪರ್ ಲಾರಿ ಕೂಡ ಇರುವಂಥದ್ದು. ಕಸದ ಲಾರಿ ಜೊತೆಗೆ ಬಂದಂತಹ ಅಂದರೆ ಟುವರ್ಡ್ಸ್ ಏರ್ಪೋರ್ಟ್ ಕಡೆಯಿಂದ ಕಲ್ಲುಗಳನ್ನು ಲೋಡ್ ಮಾಡ್ಕೊಂಡು ಬರ್ತಿದ್ದಂತಹ ಲಾರಿ ರಸ್ತೆಯಲ್ಲಿ ನಿಂತಿದ್ದಂತಹ ಕಸದ ಲಾರಿ, ಕೆಟ್ಟು ನಿಂತಿದ್ದಂಥ ಕಸದ ಲಾರಿಗೆ ಬಂದು ಟಚ್ ಮಾಡಿ ರಸ್ತೆ ಮಧ್ಯಕ್ಕೇನೆ ನಿಮಗೇನು ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಕಸದ ಲಾರಿ ಏನು ಕಾಣಿಸ್ತಿದೆ ಟಿಪ್ಪರು, ಆ ಟಿಪ್ಪರ್ ಲಾರಿ ಕೆಟ್ಟು ನಿಂತಿರುತ್ತೆ. ಆ ಕೆಟ್ಟು ನಿಂತಹ ಲಾರಿಗೆ ಈ ಕಲ್ಲಿನ ಬರ್ತಿದ್ದಂತಹ 12 ಚಕ್ರದ ವಾಹನ ಬಂದು ಗುದ್ದಂಥ ರಭಸಕ್ಕೆ 2 ಲಾರಿಗಳು ರಸ್ತೆ ಮಧ್ಯದಲ್ಲಿ ಅಪ್ಸೆಟ್ ಆಗುತ್ತೆ. ಅದರಿಂದ ಬರ್ತಿದ್ದಂಥ ಒಂದು ಇಟಿಗ ಕಾರು ಸಿಗಾಕೊಂಡು ಕಾರಿಗೂ ಸಣ್ಣ ಪುಟ್ಟ ಏಟುಗಳಾಗಿರುವಂಥದ್ದು, ಕಾರಿನ ಚಾಲಕನಿಗೂ ಪೆಟ್ಟಾಗಿರುವಂಥದ್ದು. ಸದ್ಯ ಹೆಬ್ಬಾಳ ಟ್ರಾಫಿಕ್ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಮೃತದೇಹವನ್ನು ಶವಾಗಾರಕ್ಕೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ತನಿಖೆನ ಮುಂದುವರಿಸ್ತಿದ್ದಾರೆ. ಇದು ಭೀಕರ ರಸ್ತೆ ಅಪಘಾತ ಆಗಿರುವಂತಹ ದೃಶ್ಯಗಳು. ಲಾರಿ ಸಂಪೂರ್ಣವಾಗಿ 2 ಲಾರಿಗಳು ಸಂಪೂರ್ಣವಾಗಿ ಜಖಮಾಗಿದೆ. ಒಬ್ಬ ವ್ಯಕ್ತಿ ಈ ಅಪಘಾತದಲ್ಲಿ ಮೃತವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.